ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವಾಗ ನಮ್ಮಮ್ಮ ಇಲ್ಲಿ ಟಿಫನ್ ಪಲಾವ್ ಮಾಡ್ತವ್ರೆ. ಪಲಾವ್ ಮಾಡಕ್ಕೆ ಇಲ್ಲಿ ಬಟಾಣಿ ಎಲ್ಲ ತರ್ಸೋರೆ. ಈಗ ನಾನು ಗಾನವಿ ಇಲ್ಲಿ ಕುತ್ಕೊಂಡು ಇಲ್ಲಿ ಬಟಾಣಿನ ಸುಲಿತಿದೀವಿ ಗೈಸ್. ಈಗ ಬೇಗ ಪಟಪಟನ ಈಗ ಸುಲಿಯೋಣ. ಗೈಸ್ ನಮ್ಮ ಅಮ್ಮಂದು ಸೀಕ್ರೆಟ್ ತೋರಿಸ್ಲಾ? ಮಸಾಲ ಯಾವ ಮಸಾಲ ಹಾಕ್ತಾರೆ ಅಂತ ನೋಡಿ. ಆಂಟಿದಿರೇ, ಅಮ್ಮಂದಿರೇ, ಅತ್ತೆದಿರೇ ನೋಡಿ ನೋಡಿ. ಇದೇ ನಮ್ಮ ಅಮ್ಮನ ಸೀಕ್ರೆಟ್. ಲವಂಗ ನಮ್ಮ ಇದೇನಮ್ಮ ಇದು ಕಲ್ಲು ಏನೇನೋ ಹಾಕ್ತಾರ ಗುರು ಪಲಾವ್ಗೆ. ಇದೇ ನಾವ್ ಅಮ್ಮನ್ ಸೀಕ್ರೆಟ್. ಇವಾಗ ಸ್ನಾನಕ್ಕಂತ ಹೋಗಿದ್ನ ನಮ್ ಗಾನವಿ ನನ್ ಬರೋಷ್ಟೊತ್ತಿಗೆ ನೋಡಿ ನನಗೆ ಏನ್ ರೆಡಿ ಮಾಡ್ಕೊಟ್ಟವಳೆ. ಬ್ರೆಡ್ ಅಂಡ್ ಜಾಮ್. ನಾನು ಬರೀ ಇಷ್ಟ ಇಟ್ಟಿದ್ಯಲ್ಲವಾ? ವಾ ಏನ್ ಹಚ್ಚಿದ್ಯ ಇಷ್ಟೇಯ? ಬಿಡು ಇಷ್ಟ ಮಾಡಿದ್ಯಲ್ಲ. ಹೋಗ್ ಸುಮ್ನೆ. ಗೈಸ್ ಗೇಟ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತ್ ಗೇಟು. ಬಟ್ ಇದು ಏನ್ ಗೊತ್ತಾ, ವಾರಕ್ಕೆ ಒಂದ್ಸಲ ಆದ್ರೂ ನೀರ್ ಹಾಕಿ ಒಂದ್ಸಲ ತೊಳಿಬೇಕು ಗುರು ಗೇಟ್. ಇಲ್ಲಾಂದ್ರೆ ಫುಲ್ ಗಲೀಜ್ ಎದ್ದೋಗುತ್ತೆ. ಈ ರೋಡಲ್ಲಿರೋ ಧೂಳೆಲ್ಲ ಇಲ್ಲಿ ಬಂದು ಕೂತ್ಬಿಡುತ್ತೆ ಆಮೇಲೆ. ಗೈಸ್ ಈಗ ನೀರಿನ ಕ್ಯಾನ್ ಈಗ 2 ಕ್ಯಾನ್ ಈಗ ತಗೊಂಡಿದೀವಿ ನೀರ್ ತುಂಬಿಸ್ಕೊಂಡ್ ಬರೋಣ ಅಂತ. 3 ಸೌತೆಕಾಯಿ ಚೆನ್ನಾಗಿರತ್ತಗ. ಗೈಸ್ ತಮ್ನೇಲು ಟೈಟಲ್ ನೋಡಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ನಾನು ಗಾನವಿ ಅಮ್ಮ ಎಲ್ರು ಈಗ ಅಜ್ಜಿ ಊರಿಗೆ ಈಗ ಹೋಗ್ತಿದೀವಿ. ಏನಕ್ಕೆ ಅಂದ್ರೆ ನಾಟಿ ಸ್ಟೈಲ್ ಅಲ್ಲಿ ನಾಟಿ ಕೋಳಿ ಸಾಂಬಾರ್ ಮಾಡ್ಕೊಂಡು ಊಟ ಮಾಡೋಣ ಅಂತ. ಗೈಸ್ ವ್ಲಾಗ್ ಎಂಡ್ ವರ್ಗ ನೋಡಿ, ಸೂಪರ್ ಆಗಿರುತ್ತೆ. ಚಲೋ ಚೇರ್ ತಗ, ಡೆಕೆತ್ಲಾ ನಿನ್ನೆ ತಂದಿದ್ದಲ್ಲ. ಅದು ಇದೊಂದು ತಗ, ಇದೊಂದು ತಗ, ಇದು ಗ್ರೀನ್ ಹೊಸದು ತಗ ಇರ್ಲಿ. ಅಲ್ಲ ಕಣವ, 2 ಇರ್ಲಿ ಕಣವ, 2 ಚೇರು ಇರ್ಲಿ ತಗ. ಚೇರು ತಗೊಂಡಿರೋಣ ಗೈಸ್. ಇವಾಗ ನೀರಿನ ಕ್ಯಾನ್ ತಂದಿದ್ದೆ ಅದಕ್ಕೆ ಗೈಸ್. ಈಗ ಇದನ್ನ ಮಳಲಿಗೆ ತಗೊಂಡೋಗೋಣ ಅಂತ. ತಗ ಇದು ತಗೋ, ನೀರಿನ ಕ್ಯಾನ್ ತರ್ತೀನಿ ತಾಳು. ಗೈಸ್ ಒಂದು ದೊಡ್ಡ ಚಾಪೆ ಇನ್ನೊಂದು ಸಣ್ಣ ಚಾಪೆನೂ ಇರ್ಲಿ ಅಂತ ತಗೊಂಡಿದೀನಿ. ಇವಾಗ ಕಾರನ್ನು ಆಚೆ ತೆಗ್ಯೋಣ. ನಮ್ಮಣ್ಣ ನೋಡಿ ಇದು ಹಾಕ್ಬೇಕು ನೀನು. ಹಾಕ್ತೀನಿ. ಹೇಗಿದೀಯ ಅಲ್ಲಿಗೆ ಹೋಗಿ ಚಿಕನ್ ಮಾಡಕ್ಕೆ? ನಾಟಿ ಸ್ಟೈಲ್ ಚಿಕನ್, ಒಳ್ಳೆ ಊಟ ಗಂಗರ್ಗಾನು. ಗೈಸ್ ನೋಡಿ ನಮ್ ಗಾನವಿಗೆ ಕಾಲೇಜಿಗೆ ರಜಾ ಕೊಡ್ಸಿದೀವಿ. ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳಿದ್ಲ? ಅಲ್ಲ ರಜಾ ಕೊಡ್ಸಿದ್ನೋ ಇಲ್ವಾ ನಿಂಗೆ? ಆಯ್ತಾ ಗೈಸ್ ಇವತ್ತು ಗಾನವಿಗೆ ಕಾಲೇಜ್ ಇತ್ತು. ಬಟ್ ನಾನ್ ಹೇಳಿದ ಐಡಿಯಾಗೆ ಇವ್ಳು ರಜಾ ಹಾಕಿರೋದು. ಇಲ್ಲ ಅಂದಿ ನನ್ ಅಲ್ಲಿ ಹೋಗಿ ನಿಮ್ ಮಾಸ್ಟ್ರಿಗೆ ಹೋಗಿ ನನ್ನ ಹೆಸರಲ್ಲಿ ಸಾಕು. ಚಕ್ರಂ ಜನಿನ್ ತಂಗಿ ಹೋಗು. ಗೈಸ್ ಇವತ್ತು ಪಲಾವ್ ಮಾಡೋರ ನಾವು ಅಮ್ಮ. ಅದಕ್ಕೆ ನಮ್ ಗಾನವಿ ಬೇಗ ಅಂಗಡಿಗೆ ಹೋಗಿ ಮೊಸರು ತಗೊಂಡ್ ಬಂದ್ಲು. ಫಸ್ಟ್ ಟೈಮ್ ಕರೆಕ್ಟಾಗಿ ಒಂದ್ ಕೆಲಸ ಮಾಡೋಣ. ಅಮ್ಮ ಪ್ಲೇಟ್ ಏನಾರು ಎಕ್ಸ್ಚೇಂಜ್ ಮಾಡಿದ್ಯಾ? ನಂದು ಗಾನವಿದು ಅವಳ್ದು ಯಾಕೋ ತುಂಬಿರಂಗೈತೆ ಪ್ಲೇಟಿಗೆ. ನೋಡೋಣ. ನೀವ್ ತಿಂತಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಗೈಸ್ ಮನೆಗೆ ನಮ್ಮ ಅತ್ತೆ ಬಂದವ್ರೆ. ನಾವಮ್ಮ ಪ್ರೀತಿಯಿಂದ ಪಲಾವ್ ಮಾಡಿದ್ರೆ ನೋಡಿ ನಮ್ಮ ಅತ್ತೆ ತಿಂತಾನೆ ಇಲ್ಲ. ತಿನ್ನತ್ತೆ ದೋಸೆ ಮಾಡಿದ್ರ ನಡಿಯಲಿ. ಗೈಸ್ ನಮ್ ಗಾನವಿ ಇವತ್ತು ಏನೂ ರೆಡಿ ಆಗಿಲ್ಲ. ಏನಕ್ಕಂದ್ರೆ ಅವಳಿಗೆ ಗೊತ್ತು ಹೋಗ್ತಿರೋದು ಹಳ್ಳಿಗೆ ಅಂತ. ಅದಕ್ಕೇನು ಮೇಕಪ್ ಏನು ಹಾಕೊಂಡೇ ಇಲ್ಲ. ಗೈಸ್ ಆಕ್ಚುಲಿ ಈ ಬ್ಯಾಗ್ ಅಲ್ಲಿ ನನ್ನ ಐಟಮ್ಸ್ ಗಳಿದೆ. ಪವರ್ ಬ್ಯಾಂಕು, ಚಾರ್ಜರು, ಜೊತೆಗೆ DJ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದೀನಿ. ಆಕ್ಷನ್ ಕ್ಯಾಮ್ರಾ. ಅತ್ತೆ ಬನ್ನಿ ಹೋಗ್ ಬರೋಣ. ಗೈಸ್ ನಮ್ಮ ಅತ್ತೆ ನಮ್ಮ ಅಪ್ಪನ ಅಕ್ಕ ಇವರು. ಸರಿ ಅತ್ತೆ ಹೋಗ್ ಬನ್ನಿ. ಸಂತೋ ಫೈನಲ್ ಆಗಿ ನಾವು ಹೊರಟಿದೀವಿ ನಮ್ಮ ಅಜ್ಜಿ ಊರ್ ಕಡೆಗೆ. ಗೈಸ್ ಹಿಂದೆ ನಮ್ಮ ಅಮ್ಮ ಕೂತವ್ರೆ. ಮೇನ್ ಭಟ್ರೆ ಅವರು. ಭಟ್ರೆ ಹೇಳಿ ಭಟ್ರೆ, ಏನ್ ಸಮಾಚಾರ? ಏನಿಲ್ಲ. ಏನ್ ಮಾಡ್ತೀರಾ ಭಟ್ರೆ ಇವತ್ತು ಊಟಕ್ಕೆ? ಚಿಕನ್ ಸಾಂಬಾರ್. ನಾಟಿ ಕೋಳಿ ಸಾಂಬಾರ ಏನೋ? ನಾಟಿ ಸ್ಟೈಲ್. ಓಕೆ. ಆಮೇಲೆ ಚಿಕನ್ ಸಾಂಬಾರ್, ಮುದ್ದೆ ಊಟ. ಗೈಸ್ ಇವತ್ತು ನಾವು ಆಕ್ಚುಲಿ ಈ ತರ ಫಸ್ಟ್ ಟೈಮ್ ಮಾಡ್ತಿರೋದ. ನಮಗೂ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂತ. ಸೊ ನನ್ ಪ್ರಕಾರ ಪಕ್ಕ ಕ್ರೇಜ್ ಇರುತ್ತೆ. ಆಕ್ಚುಲಿ ನಂದೇ ಇದು ಐಡಿಯಾ. ಏನೋ ಒಟ್ನಲ್ಲಿ ಏನ್ ಗೊತ್ತಾ ಗುರು,
ನನಗೆ ನನ್ ಸುತ್ತಮುತ್ತ ಯಾರು ಇರ್ತಾರೆ ಅವ್ರು ಖುಷಿಯಾಗಿರ್ಬೇಕು, ಅದು ಮೇನ್ ನನಗೆ. ಸೊ ನೋಡಿ, ಇವಾಗ ನಮ್ ಗಾನವಿ ಕಾಲೇಜಿಗೆ ಬೆಳಗ್ಗೆ ಕೊರಿಕೊಂಡು ಹೋಗ್ತಾಳೆ ಕಾಲೇಜಿಗೆ, ನಂಗೆ ಅದೆಲ್ಲ ನೋಡಕ್ ಆಗಲ್ಲ. ಅದಕ್ಕೆ ಈ ಐಡಿಯಾನ್ ಮಾಡಿದ್ನ. ಜೊತೆಗೆ ನಮ್ ಗಾನವಿಗೂ ಕಾಲೇಜಿಗೆ ರಜಾ ಹಾಕ್ಸ್ತೆ. ತೋರ್ಸ್ಕದ ನಿನ್ ಮುಖನ. ಖುಷಿನಾ? ಖುಷಿನೇ. ಕಾಲೇಜ್ ರಜಾ ಹಾಕಿದ್ ಖುಷಿನಾ? ಎಲ್ಲ ಖುಷಿನೇ. ಊರಿಗೆ ತಲುಪಾದ್ಮೇಲೆ ಸಿಗ್ತೀನಿ. ಐಚಿಯಾ ತೋಟಕ್ಕೆ ಹೋಗನ್ ಬಾ, ಬಾ ಗದ್ದೆಗೆ ಹೋಗನ್ ಬಾ, ಬಾ ಕಾರತ್. ಗೈಸ್ ಈಗ ಡೈರೆಕ್ಟ್ ಈಗ ಗದ್ದೆಗೆ ಈಗ ಹೋಗ್ತಿದೀವಿ. ಈಗ ಮನೆಗೆ ಬಂದ್ಬಿಟ್ಟು ಈಗ ರೈಸ್, ಅಮ್ಮ ಈಗ ರೈಸ್ ಇಟ್ಟಿದ್ಯಾ ಇಲ್ಲಿ? ಅನ್ನ ಮಾಡ್ತಾವ್ರೆ. ಈಗ ನಾವು ಇಲ್ಲಿ ಸಾಂಬಾರು ಮಾಡಕ್ ಈಗ ಗದ್ದೆಗೆ ಹೋಗೋಣ. ಗೈಸ್ ನೋಡಿ, ಇದೇ ಸ್ಪಾಟ್. ಈಗ ನಾವು ಇಲ್ಲಿ ಅಡಿಗೆ ಮಾಡೋದು. ಈಗ ಇದೇ ನಮ್ಮ ತೋಟ. ಈಗ ಅಮ್ಮ ಅಡಿಗೆ ಎಲ್ಲ ಎಲ್ಲಿ ಮಾಡೋದು ಅಂತ? ಇಲ್ಲಿ ಅಂದ್ರೆ ಬಿಸಿಲು ಬರುತ್ತೆ ಅಂತ ತಾತ. ಇವಾಗ ಇಲ್ಲಿ ಮಾಡೋಣ ಅಂತ ಕಡೆಗೆ ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ, ಒಲೆ ಎಲ್ಲ ಹಾಕಿರ್ತೀವಿ, ಸ್ಟವ್ ಅಲ್ವಲ್ಲ. ಒಂದ್ ಐಡಿಯಾ ಮಾಡಿ ಎಲ್ಲ ಹಾಕಿ ಮಾಡ್ತೀವಿ. ಗೈಸ್ ಆಕ್ಚುಲಿ ಇವಾಗ ಸ್ವಲ್ಪ ಇಲ್ಲಿ ಗಾಳಿ ಸ್ವಲ್ಪ ಜಾಸ್ತಿ ಇದೆ. ಈಗ ನಮ್ಮ ತಾತ ಈಗ ಕಲ್ಲಿಲ್ಲಿ 3 ಕಲ್ಲಿಲ್ಲಿ ಇಡ್ಸವ್ರೆ. ಈಗ ಅಡಿಗೆ ಮಾಡೋದು ಗ್ಯಾಸ್ ಸ್ಟವ್ ಅಲ್ಲೆಲ್ಲ, ಪ್ಯೂರ್ ಒಲೆಯಲ್ಲಿ ಸೌದೆ ಎಲ್ಲ ತಗೊಂಡ್ ಬಂದು ಬೆಂಕಿ ಹಚ್ಕೊಂಡು ಅಡಿಗೆ ಮಾಡೋದು. ಫುಲ್ ಒಣಗಿರೋದು ಇಟ್ಟಿತ್ತು ನೋಡು. ಸೌದೆ ಅಂದ್ರೆ ಹಿಂಗಿರ್ಬೇಕು. ಬಿಸ್ಕೆಟ್ ಇದ್ದಂಗೆ ಇದಾವೆ ಎಲ್ಲ. ಗೈಸ್ ಪಾತ್ರೆಗೆ ಎಣ್ಣೆ ಹಾಕ್ತಾವ್ರೆ. ಇದೇನ್ ಹಾಕಿದೀಗ? ಈರುಳ್ಳಿ ಖಾರ, ಈರುಳ್ಳಿ ಬೆಳ್ಳುಳ್ಳಿ ಖಾರ, ಬೆಳ್ಳುಳ್ಳಿ ಶುಂಠಿ. ಯಾಕಮ್ಮ ಸೌಟ್ ತಂದಿಲ್ವಾ? ತಂದಿದೀವಿ. ಮತ್ತೆ ಇದ್ರಲ್ಲಿ ಮುದ್ದೆ ದೊಣ್ಣೆ ಮಾಡ್ತೀರಾ? ಇಟ್ಕೊಳಕ್ಕೆಲ್ಲ ಚೆನ್ನಾಗಿದೆ. ಗೈಸ್ ಇಲ್ಲಿ ನಮ್ ತಾತ ಮತ್ತೆ ಗಾನವಿ ಚಿಕನ್ ತೊಳಿತವ್ರೆ. ನಾಟಿ ಕೋಳಿ. ನಾನು ಕ್ಲೀನಾಗಿ ತೊಳಿ. ಸೋಪ್ ಬೇಕಾ? ಬೇಡ. ಗೈಸ್ ಚಿಕನ್ ಹಾಕ್ತಾರೆ ನಾವಮ್ಮ. ಉಪ್ಪು ಎಷ್ಟು ಅಂದ್ರೆ ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು ನಾವಮ್ಮ. ಗೈಸ್ ಇದೆ ನಮ್ ತೋಟ. ಇಲ್ಲಿ ನಮ್ ತಾತ ಇದೆ. ಇದೆಲ್ಲ ತೆಂಗಿನ ಸಸಿ ನೋಡ್ತಿದ್ದೀರಲ್ಲ, ಇದೆಲ್ಲ ನಮ್ ತಾತನ ಹಾಕಿರೋದು. ತಾತ ಎಷ್ಟು ಹಾಕಿದ್ದೀರಾ ತೆಂಗಿನ ಸಸಿ ಟೋಟಲ್? 38. ಇನ್ನ ಎಷ್ಟು ವರ್ಷ ಬೇಕು ತಾತ ಫುಲ್ಲು ನಾವೀಗ ಎಳ್ನೀರ್ ಕುಡಿಬೋದು ಅಂದ್ರೆ? ಈಗ 5 ಕಡೆ ಬಂದಿದೆ. 5 ಕಡೆ ಬಂದಿದೆ. ಒಂದು 3 ವರ್ಷಕ್ಕೆ ಒಂದು 10 ಬರ್ತದೆ. ಹೌದಾ? ಇನ್ನು 3 ವರ್ಷಕ್ಕೆ ಇನ್ನು ಪೂರ್ತಿ ಬಂದ್ಬಿಡ್ತದೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಸಣ್ಣದಾಗಿ 2 ಪುಟ್ಟದು ಬಾಳೆದು ಇದಿದೆ, ಬಾಳೆ ಗಿಡ 2. ಅಲ್ಲಿ ಆಕ್ಚುಲಿ ದೊಡ್ಡದು ಬಾಳೆ ಗಿಡ ಇದೆ. ನಮ್ ತಾತ ಮತ್ತೆ ನಮ್ಮ ಲೋಹಿತ್ ಕುಯ್ಕ ಬರಕ್ ಹೋಗೋರು ಬಾಳೆದೆಲೆ. ಬನ್ನಿ ತಾತ, ಬಾಳೆಹಣ್ಣು ಬಿಟ್ಟಿಲ್ಲ. ಬಾಳೆಕಾಯಿ ಬಿಟ್ಟಿದ್ಯಾ? ಎಲ್ಲಿ ಬಿಟ್ಟೈತಾತ? ಆ ಕಡೆ ಐತಾ? ಗೈಸ್ ಮುಂಚೆ ಇಲ್ಲೇ ತೊಂಡೆಕಾಯಿ ಗಿಡ ಇತ್ತು, ಬಟ್ ಇವಾಗಿಲ್ಲ. ಗಿಡ ಇದೆ, ಅದೇ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ. ಗೈಸ್ ಅಲ್ಲೇ ನೋಡಿ ಬಾಳೆಕಾಯಿ ಗಿಡ ಅಲ್ಲ, ಬಾಳೆಕಾಯಿ ಇದೆ. ಗೈಸ್ ನಮ್ಮಮ್ಮ ಇದು ಮೊಟ್ಟೆ ಆಕ್ಚುಲಿ ಇವಾಗ ಹಾಕೋರು ನೋಡಿ. ಇಲ್ಲಿ ಮುಂಚೆನೆ ಹಾಕಿದಿದ್ರೆ ಅಮ್ಮ ಒಡೆದೋಗದಾ? ಕಲ್ಸೋಗುತ್ತೆ ಅಂತ ಕೊನೆಗೆ ಹಾಕ್ಬೇಕು. ವಾ, ಇವಾಗ ಏನ್ ಹಾಕ್ತಿದ್ಯಾ ಇದು? ಇದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪ? ಚಿಕನ್ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಹಾಕ್ತಾರಾ? ಹಾಕ್ತಾರೆ. ಅದ್ರದ್ದೇ ಫ್ಲೇವರ್ ಬೇರೆನೇ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಅತ್ತೆ, ನಮ್ಮ ಮಾಮ, ಅಜ್ಜಿ ಜೊತೆಗೆ ನಮ್ ಶಿಯಾ, ಅವರು 4 ಜನ ಒಟ್ಟಿಗೆ ಬರ್ತಾರೆ. ಈಗ ಅವರು ಮನೇಲೇ ಇದ್ದಾರೆ. ಟೊಮೊಟೊ, ಖಾರ ಪುಡಿ, ಸಾಂಬಾರ್ ಪುಡಿ, ಖಾರ ಪುಡಿ, ಸಾಂಬಾರ್ ಪುಡಿ, ಖಾರ ಪುಡಿ, ಸಾಂಬಾರ್ ಪುಡಿ ಮತ್ತೆ ಟೊಮೆಟೊ ಹಣ್ಣು. ಆರಾಮಾಗಿ ಈ ಸ್ಪಾಟ್ ಅಲ್ಲಿ ಟೆಂಟ್ ಹಾಕೊಂಡು ಅಡಿಗೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ನೋಡಿ ಇಲ್ಲಿ ಸ್ಪಾಟ್ ಸಖತ್ತಾಗೈತೆ. ಇಲ್ಲೇ ಹಿಂದೆನೆ ಬೇರೆ ಒಂದ್ ಕೆರೆ ಬೇರೆ ಇದೆ ಗೊತ್ತಾ. ನೀರಿನ ಪ್ರಾಬ್ಲಮ್ ಏನೂ ಇರಲ್ಲ. ಏನಾರು ಪಾತ್ರೆ ಗೀತ್ರೆ ಏನಾರು ತೊಳ್ಕೊಬೇಕು ಅಂದ್ರೆ ಆ ಕಡೆ ಹೋಗು, ತೊಳ್ಕೊಬಿಟ್ಟು ಬಾ. ಕಾರಿಲ್ಲ ಆರಾಮಾಗಿ ನಿಲ್ಸು, ಕಾರೋ ಬೈಕೋ ನೆಳ್ಳಿಗೆ ಸೂಪರ್. ಜೊತೆಗೆ ಇಲ್ಲೊಂದ್ ಹಿಂಗ್ ಚಾಪೆ ಹಾಕೋ. ಚಿರತೆ ಇದೆಯಂತ? ಹೌದಾ ತಾತ, ಚಿರತೆ ಇದೆಯಾ? 3 ನೈಟ್ ತಗೊಂಡ್ ಹೋಗೈತಾ? ಒಂದೇ ಇರೋದಾ?
ಮರಿನೇ 2-3 ನಾಯಿ ಕರ್ಕೊಂಡು ಹೋಗೈತಾ? ಬೇಟೆ ಆಡೈತ್ ನಾಯಿಗಳನ್ನ. ಅದು ಮರಿನ ತಾತ ಚಿರತೆ? 2 ವರ್ಷ ಅಂದ್ರೆ ಏನ್ ಮರಿ ಏನಲ್ಲ, ಗಾನವಿ ಥರ ಇರುತ್ತೆ ಆ ಚಿರತೆ. ಗೈಸ್ ಈ ಕಡೆ ಸೈಡ್ ಸ್ವಲ್ಪ ಕಾಡಂಗಿದ್ಯಾ, ಈ ಕಡೆ ಸೈಡ್ ಚಿರತೆ ಇದೆಯಂತ. ಇಲ್ಲಿ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಸಿಗುತ್ತೆ. ಹೌದಾ? ಇವಾಗ ಹೋದ್ರೆ ಸಿಗುತ್ತೆ ತಾತ? ಹೋಗ್ಬರೋಣ ಹಂಗೆ? ಹೌದಾ? ಹೋಗಕ್ಕಾಗಲ್ಲ, ಫುಲ್ ಮುಳ್ಳು. ಗೈಸ್ ಟೈಮ್ ನೋಡಿ, ಇಲ್ಲಿ 2:10 ಆಗಕ್ ಬಂದೈತೆ ಟೈಮು. ಗನು ಏನ್ ಹೇಳ್ತೀಯಾ? ಚೆನ್ನಾಗ ಅನ್ಸ್ತೈತಾ? ನಿನ್ ಕಾಲೇಜ್ ರಜಾ ಹಾಕಿದ್ ಖುಷಿ ಆಯ್ತಾ? ನಾನ್ ರಜಾ ಕೊಡ್ಸಿದ್ ಖುಷಿ ಆಯ್ತಾ? ಮತ್ತೆ ನಾಳೆ 3 ಸತಿ ಬರ್ಬೇಕು, ಇವತ್ತು ಬರ್ದಿರೋದು. ಏನ್ ಬರಿಬೇಕು? ಬರ್ಕೊಡ್ಲಾ? ಏನ್ ಒಂದ್ ಲೈನ್ ಬರೀತಿ ಅಷ್ಟೇ. ಇಲ್ಲ ಫುಲ್ ಬರೀ ಹೆಡ್ಡಿಂಗ್ ಬರೀತಿ ಅಷ್ಟೇ. ಇಲ್ಲ ಕಣ, ಫುಲ್ಲೇ ಬರ್ದ್ ಕೊಡ್ತೀನಿ. ಯಾಕೆ ಬರಿಯೋದ್ ಕೊಟ್ಟಾರಂತ? ಮತ್ತೆ 3 ಸತಿ ಬರೀಬೇಕು. ಬರ್ದಿಲ್ದವರಿಗೆ 3 ಸಲ ಬರಿಬೇಕಂತ? ನಾನ್ ಬರಲ್ಲ ಅಷ್ಟೇ. ಹಂಗಿರು, ನನ್ ತರ ಇರು. ಕೊಟ್ಟಿದ್ದು ಅದೇ ಮತ್ತೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ 3 ಸಲ ನಾಳೆ ಬರ್ಬೇಕಂತೆ. ಆರಾಮಾಗಿರು, ಮತ್ತೆ ನಾಳೆನೂ ಹೋಗ್ಬೇಡ ಬಿಡು, ಅದಲ್ಲಿ ಮರಿತಾರೆ. ಅಮ್ಮ ಅಡ್ಗೆ ಮಾಡಾದ್ಮೇಲೆ ಹೇಳು, ಇಲ್ಲಿ ಸ್ವಲ್ಪ ಹಿಂಗ್ ಮಲ್ಗಿರ್ತೀನಿ. ವಾಹ್ ಗೈಸ್, ಏನ್ ಸಖತ್ತಾಗೈತಿ ಗೊತ್ತಾ? ನೋಡಿ ಇಲ್ಲೇ ತೆಂಗಿನ ಮರ, ಹೊಂಗೆ ಮರ, ತಣ್ಣ ಗಾಳಿ ಬೇರೆ ಬೀಸೈತೆ, ಬಿಸಿಲಿಲ್ಲ. ಇದೇ ಹೊಂಗೆ ಮರ. ನಮ್ಮಮ್ಮ ಹೊಂಗೆ ಮರ ಎಲ್ಲ ಐತೆ ಅಂತವ್ರೆ, ಅಲ್ಲೇ ಕೆಳಗಡೆನೆ ಕುತ್ಕೊಂಡು. ಗೈಸ್ ಸಾಂಬಾರ್ ಆದ್ಮೇಲೆ ನೆಕ್ಸ್ಟ್ ಮುದ್ದೆ ಮಾಡ್ತಾರಂತೆ. ಇದು ಅತ್ತೆಗೆ ಫೋನ್ ಮಾಡಿದ್ದ, ರೈಸ್ ಆಯ್ತಾ ಅಂತ. ಗೈಸ್ ಈಗ ನಮ್ಮ ಮಾಮನೂ ಬಂದ್ರು, ನಮ್ಮ ಮಾಮ ಅತ್ತೆ ಅಜ್ಜಿ ಎಲ್ಲ ಬಂದವ್ರು. ಈಗ ಶಿಯಾ ಬಾ ಬೇಗ ಅಡ್ಗೆ ಮಾಡೋಣ, ಬಾ ಬೇಗ. ಓ ಫಸ್ಟ್ ಟೈಮ್ ಶಿಯಾ ಬಂದಿರೋದಿಲ್ಲಿ. ವಾ ಮಾತು ಬರಂಗಾಗಿದ್ರೆ ಇದು ನಮ್ದೆ, ಅದು ನಮ್ದೆ. ಅಜ್ಜಿನೂ 4 ವರ್ಷ ಆಗಿತ್ತಂತೆ ಬರ್ದೆ. ಅಜ್ಜಿಗೂ ಎಲ್ಲಿ ಕಣ್ಣು ಇದಾದ್ಮೇಲೆ ಎಲ್ಲಿ ಬಂದೇ ಇಲ್ಲ ಇಲ್ಲಿಗೆ. ಒಂದಿನ ಪ್ರೇಮಿ ನಾನು ಅಡಗಿದಾವೆ ಅಂತ ಬಂದಿವಲ್ಲ, ಬಂದು ಕಾಲೆಲ್ಲವ ಸುತ್ತೆದ್ದು ಉಳಿ ಬಂದ್ಬಿಟ್ಟು. ಪ್ರೇಮಿ ಅಂದ್ರೆ ನಿಮ್ ಫ್ರೆಂಡ್ ಅಜ್ಜಿ? ಪ್ರೇಮಕ್ಕ. ಆಮೇಲೆ ಮತ್ತೆ ಈ ಕಡೆ ಸೈಡ್ ಬಂದೇ ಇಲ್ಲ. ಜ್ವಾಳ ಬುಡ್ಸಿದ್ದು ಇಲ್ಲೇ, ಇಲ್ಲೇ ಬುಡ್ಸಿದ್ ಜ್ವಾಳ. ಓಡ್ ತಾತನ ಹತ್ರ ಓಡು. ಗೈಸ್ ನಮ್ಮ ಮಾಮ ನೋಡಿಲಿ, ಯಮ್ಮಮ್ಮ ತಿರ್ಗಿ ಕಡೆ. ನಮ್ ರಘು ಮಾಮ ನೋಡಿ ಇಲ್ಲಿ ಹಣೆಗೆ ಇದಾಕಂಡವ್ರೆ, ಕೊರಗಜ್ಜ ಸ್ವಾಮಿದು ಇದು. ಅಮ್ಮ ಕಪ್ಪುನಾ? ಕಪ್ಪು ಕರಿಗಂಧ. ಶೇ ಯಾರಿದು? ಐ ಪಪ್ಪ ತಾನೆ? ಪಪ್ಪ. ಸರಿ, ಅದ್ಯಾರು? ಕನ್ಫ್ಯೂಸ್ ಆಯ್ತು. ಸಾಂಬಾರ್ ಆಯ್ತಾ ಅಮ್ಮ? ಸಾಂಬಾರ್ ಆಯ್ತು, ಇವಾಗ ಮುದ್ದೆ. ಏನ್ ಇಷ್ಟ ಆಗ್ತಲ್ಲ, ಹಾಕು. ಫಸ್ಟ್ ಅಂಬ್ಲಿ ಆಗ್ಬೇಕು ಇರು. ಹೌದಾ ಅತ್ತೆ? ಹೊಟ್ಟೆ ಹಸಿತಿದ್ಯಾ ಅತ್ತೆ? ಇರ್ಲಿ ಹೇಳಿ ಅತ್ತೆ, 3 ಕಾಲಾಗಿದೆ. ಬೆಳಿಗ್ಗೆ ಲೇಟ್ ಆಗಿ ತಿಂದೆ. ಏನ್ ತಿಂದ್ರಿ ಬೆಳಗ್ಗೆ? ದೋಸೆ ತಿಂದ್ರ? ಏಮಮ್ಮ ನಿಮಗೆ ಹೊಟ್ಟೆ ಹಸಿತಿದ್ಯಾ? ಸಾರಿ ರಘು ಮಾಮ, ನಿಮಗೆ ಹೊಟ್ಟೆ ಹಸಿತಿದ್ಯಾ? ಇಲ್ಲ ಏನು ಯಾರಿಗೂ ಹೊಟ್ಟೆನೇ ಹಸಿತಿಲ್ವಾ? 3 ಕಾಲಾಗೈತೆ. ನಂಗಂತೂ ಸಖತ್ ಹೊಟ್ಟೆ ಹಸು ಆಗ್ತೈತೆ. ಅಂತೂ ಮುದ್ದೆನೂ ಆಯ್ತು. ನಮ್ಮಮ್ಮ ಈಗ ಮುದ್ದೆ ತಿರುಗ್ತವ್ರೆ ನೋಡಿ ಇಲ್ಲಿ. ಅಮ್ಮ ಇದು ಆಫ್ ಮಾಡ್ಲಾ? ಇಲ್ಲ ಗ್ಯಾಸ್ ಹೋಗಲ್ವಾ? ನಗಾಡ್ತಿರಲ್ಲತ್ತೆ. ನಾನು ಏನ್ ಹೇಳ್ತೀನಿ ಅದಕ್ಕೆಲ್ಲದಕ್ಕೂ ನಗಾಡ್ತೀರ. ಆಫ್ ಮಾಡಾಯ್ತು. ಬೇಡ, ನೀವು ನಗಾಡಿದ್ರಲ್ಲ, ನಾನು ಆಫ್ ಮಾಡಲ್ಲ. ಗೈಸ್ ಅಂತೂ ಮುದ್ದೆನೂ ರೆಡಿ ಆಯ್ತು. ಈಗ ಊಟಕ್ಕೀಗ ಕೂತಿದೀವಿ. ಎಷ್ಟು ಟೈಮ್ ಬಂದೀಗ ಕರೆಕ್ಟ್ ಆಗಿ 3:45 ಆಗೈತೆ ನೋಡಿ. ಇಲ್ಲಿ ಎಲೆ ಎಲ್ಲ ಇಲ್ಲಿ ರೆಡಿ ಆಗಿದೆ. ಇಲ್ಲಿ ನಮ್ಮ ಅತ್ತೆ ಇಲ್ಲಿ ಮುದ್ದೆ ಇತ್ತವ್ರೆ, ನಾಟಿ ಕೋಳಿ ಸ್ಟೈಲ್ ಎಲೆ ಊಟ. ಸೂಪರ್ ನಾನು ಹೇಳ್ತೀನಿ ಸೂಪರ್ ಆಗೈತೆ. ಸೂಪರ್ ಊಟ. ಸೂಪರ್ ಅನ್ನು. ಗೈಸ್ ಅಂತೂ ಎಲ್ಲ ಊಟ ಎಲ್ಲ ಆಯ್ತು, ಅಡುಗೆನೂ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಅಂತೂ ಸೂಪರ್ ಆಗಿತ್ತು ಊಟ ಎಲ್ಲ. ಸೊ ಈಗ ಪ್ಯಾಕ್ ಮಾಡ್ತಿದ್ದೀವಿ.
ಗೈಸ್ ಆಗ ಕೆರೆ ಅಂತ ಹೇಳಿದ್ನಲ್ಲ, ಇದೇ ಕೆರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇವಾಗ ನೀರು ಕಡಿಮೆ ಇದೆ. ನೀರು ಏನಾದ್ರು ಜಾಸ್ತಿ ಇದ್ದಿದ್ದರೆ ಇಲ್ಲೆಲ್ಲ ಹಿಂಗೆ ಹರ್ಕೊಂಡು ಹೋಗಿರೋದು. ಅಲ್ಲಿ ಸ್ವಲ್ಪ ಜನ ಕಾರ್ಡ್ಸ್ ಆಡ್ತಿದ್ದಾರೆ. ಕಾರ್ಡ್ಸ್ ಬನ್ನಿ ಈಗ ಅವ್ರನ್ನ ಹಂಗೆ ಒಂದ್ಸಲ ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಬರೋಣ. ಗೈಸ್ ಅಂಕಲ್ ಗ್ಯಾಂಗ್ ಇಲ್ಲಿ ಫುಲ್ಲು ಬ್ಯುಸಿ ಆಗ್ಬಿಟ್ಟವ್ರು. ಇಲ್ಲಿ ಕಾರ್ಡ್ಸ್ ಆಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲಿ ಇಲ್ಲೇ ಇವಾಗ ಇಲ್ಲಿ ಯಾರು ಜಾಸ್ತಿ ದುಡ್ಡು ಮಾಡ್ಕೊಂಡಿರೋದು? ದುಡ್ಡು ಅಲ್ಲಿ ಯಾರು ಇವರಾ? ಇಲ್ಲಿ ಯಾರು ಕಡಿಮೆ ದುಡ್ಡು ಮಾಡ್ಕೊಂಡಿರೋದು? ನಮ್ಮ ಹೋಗಿರೋ ಪಾಪರು. ವಾ, ಸುಮ್ಮನೆ ಟೈಮ್ ಪಾಸಿಗೆ ಆಡ್ತಿದ್ದೀರಾ? ಇಲ್ಲಿ ಯಾರು ಸಕ್ಕದಾಗ ಆಡೋದು? ಯಾರು ಇಲ್ಲಿ? ಅವರಾ? ಅಪ್ಪಾಜಿ ಗೌಡ್ರು. ಅಲ್ಲ ಈಗ ನಿಮ್ಮ ಹೆಂಡ್ತಿದ್ದೀರಿ ಗೊತ್ತಾಗ್ಬಿಟ್ರೆ ನೀವು ಇಲ್ಲಿ ಹಿಂಗೆ ಆಡೋದು? ಗೈಸ್ ಅಂಕಲ್ ಗ್ಯಾಂಗ್ ಇಲ್ಲಿ ಆರಾಮಾಗಿ ಇಲ್ಲಿ ಆಟ ಆಡ್ಕೊಂಡಿರ್ಲಿ. ಬನ್ನಿ ಈಗ ನಮ್ಮ ಕೆಲಸ ಈಗ ನಾವು ಹೋಗೋಣ ಮಾಡೋಣ. ಗೈಸ್ ನಮ್ಮ ಮಾಮ ಇಲ್ಲಿ ಎಳ್ನೀರು ಕೆಡುವಕ್ಕಿಲ್ಲಿ ಗಳ ತಗೊಂಡವ್ರೆ. ಗಳ ಮುಂದೆ ನೋಡಿ ಇಲ್ಲಿ ಕುಡ್ಲು ಸಿಗಿಸ್ಕೊಂಡವ್ರೆ. ಈಗ ಲಾಕ್ ಮಾಡ್ತಾರೆ, ಹಿಂಗೆ ಎಳಿತಾರೆ. ಈಗ ಒಂದೊಂದಾಗಿ ಎಳ್ನೀರಿಗೆ ಬೀಳುತ್ತೀಗ. ಅದು ಕಾಯಿ ಅನ್ಸುತ್ತೆ ಅಮ್ಮಮ್ಮ, ಇದು ಎಳ್ನೀರಾ? ಹ್ಞೂ ಎಳ್ನೀರು. ಇವಾಗ ಸೀದಾ ಕಾರನ್ನ ರಿವರ್ಸ್ ತಗೊಂಡು ಡೈರೆಕ್ಟ್ ಮನೆಗೆ ಹೋಗಿ ಇಲ್ಲೊಂದು ಸ್ವಲ್ಪ ಸಾಮಾನುಗಳಿದೆ, ಅಂದರೆ ಮನೆ ಐಟಮ್ಸು, ಚಾಕು ಅದು ಇದು ಅದೆಲ್ಲ ಮನೆಗೆಲ್ಲ ಇಳಿಸ್ಬಿಟ್ಟು ಡೈರೆಕ್ಟ್ ನಾವು ಹಾಸನ ಕಡೆ ಓಡೋಣ. ಗಾಯ್ಸ್ ಅಜ್ಜಿ ಹಂಗಾರೆ ನಾಳೆ ಬರ್ತೀರಾ? ನಾಳೆ ಬೆಳಗ್ಗೆ ಬರ್ತೀರಾ ಅಥವಾ ಇವಾಗಲೇ ಬನ್ನಿ? ಅದೇ ಈಗ ಸರಿ ಅತ್ತೆ ಬರೋಣ. ಸರಿ ಎಮ್ಮಮ್ಮ ಅಪ್ಪ ಬಾಯ್ ಅಪ್ಪ. ಗೈಸ್ ನಮ್ಮಮ್ಮ ಫೋನೇ ಬಿಟ್ಟಿದ್ರು ನೋಡಿ. ಸರಿ ಅತ್ತೆ ಬರೋಣ. ಸರಿ ಮತ್ತೆ ಮುಂದಿನ ಸಲ ಯಾವ್ದಾರು ಅಡ್ಗೆ ಮಾಡೋಣ. ಗೈಸ್ ವ್ಲಾಗು ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವ್ಲಾಗು ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್. ಫಸ್ಟ್ ಟೈಮು ಈ ತರ ಹೊರಗಡೆ ಹೋಗಿ ಕುಕಿಂಗ್ ಮಾಡಿದ್ದು, ಅದು ಫ್ಯಾಮಿಲಿ ಜೊತೆ. ನಂಗಂತೂ ಫುಲ್ಲು ಖುಷಿ ಆಯ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Lights will expose the night. We're getting closer. On waves crashing on